ನೋಡಿ ಗೆಳೆಯರೆ, ಇತ್ತೀಚೆಗೆ ಪ್ರತಿ ಪರಿಸರ ದಿನದಂದು ನಮಗೆ ಒಂದು ಅಂಶ ನೋಡಲಿಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಇವತ್ತಿನ ದಿವಸ ಪರಿಸರ ದಿನದಂದು ಗಿಡಮರಗಳನ್ನು ನೆಟ್ಟು ಅದರ ವಿಡಿಯೋ ಮಾಡಿ ಅದರ ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂತರ್ಜಾಲದಲ್ಲಿ ಬಿಟ್ಟೇ ಬಿಡ್ತಾರೆ. ಆಮೇಲೆ ಈ ಪರಿಸರದ ವಿಚಾರವಾಗಿ ಅವರು ಮರೆತೇ ಹೋಗ್ತಾರೆ. ಈ ಗಿಡಮರಗಳನ್ನು ಏಕೆ ನೆಡಬೇಕು ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸಾಕಷ್ಟು ವಿವರಣೆಗಳನ್ನು ನಾವು ಈಗ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಮೊದಲನೇದಂದರೆ, ಈ ಗಿಡಮರಗಳು ಸ್ವಾಭಾವಿಕವಾಗಿ ಎ ಸಿಯಾಗಿ ಕೆಲಸ ಮಾಡ್ತವೆ, ಎ ಸಿಯಾಗಿ ಕಾರ್ಯನಿರ್ವಹಿಸ್ತವೆ. ಹೆಂಗಂದ್ರೆ, ಈ ಗಿಡಮರಗಳು ನಮ್ಮ ವಾತಾವರಣದಲ್ಲಿ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತವೆ. ಇದರಿಂದ ನಮಗೆ ಹೆಚ್ಚು ಉಷ್ಣತೆ ಕೂಡ ಅನಿಸೋದಿಲ್ಲ, ಹೆಚ್ಚು ತಂಪು ಕೂಡ ಅನಿಸೋದಿಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ಈ ಗಿಡಗಳು ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡ್ತವೆ. ಆಮೇಲೆ ಇದು ಮಣ್ಣಿನ ಸವಕಳಿಯನ್ನು ತಡೆಗಟ್ತದೆ. ಅದಾದಮೇಲೆ ಇದು ವಾಯು ಮಾಲಿನ್ಯವನ್ನು ತಡೆಗಟ್ಟಿ ಈ ವಾತಾವರಣದಲ್ಲಿ, ಈ ಜಗತ್ತಿನಲ್ಲಿ ಉಂಟಾಗಿರ್ತಕ್ಕಂಥ ಉಷ್ಣತೆಯ ಅತಿ ಉಷ್ಣತೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಇದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಗಿಡಮರಗಳನ್ನು ನಾವು ನೆಡಬೇಕು.